ವಿದೇಶಕ್ಕೆ ಪರಾರಿಯಾಗಿದ್ದ ಅತ್ಯಾಚಾರದ ಆರೋಪಿ ಪ್ರಜ್ವಲ್ ಕೊನೆಗೂ ಪ್ರತ್ಯಕ್ಷವಾಗಿದ್ದಾರೆ. ಬಟ್ ನಾನಾ ಪ್ರಶ್ನೆಗಳು ಇವರು ವಿಡಿಯೋ ಮಾಡಿದ ನಂತರ ಕೂಡ ಜನರಲ್ಲಿದೆ. ಇನ್ಫ್ಯಾಕ್ಟ್ ಆ ಪ್ರಶ್ನೆಗಳ ಭಾಗವನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನ ನಾವು ಮಾಡ್ತೀವಿ. ವಿದೇಶಕ್ಕೆ ಎಸ್ಕೇಪ್ ಆದ 1 ತಿಂಗಳ ಬಳಿಕ ವಿಡಿಯೋ ಮುಖಾಂತರ ತಮ್ಮ ದರ್ಶನ ಕೊಟ್ಟಿದ್ದಾರೆ ಪ್ರಜ್ವಲ್. ಇಷ್ಟಿನ ಪ್ರಜ್ವಲ್ ಯಾರ ಕಣ್ಣಿಗೂ ಯಾಕೆ ಕಾಣಿಸ್ಲಿಲ್ಲ? ತಪ್ಪು ಮಾಡಿಲ್ಲ ಅಂದ್ರೆ ಫಾರಿನ್ ನಲ್ಲಿ ತಲೆಮರೆಸಿಕೊಳ್ಳುವಂತಹ ವಿಚಾರ ಆದ್ರೂ ಯಾಕೆ ಬಂತವ್ರ ತಲೆಯಲ್ಲಿ? ಪ್ರಜ್ವಲ್ ರೇವಣ್ಣಗೆ ಪಬ್ಲಿಕ್ ಪ್ರಶ್ನೆಗಳ ಭಾಗವನ್ನ ಇಡೋ ಪ್ರಯತ್ನ ನಮ್ದು. ನೀವು ತಪ್ಪು ಮಾಡಿಲ್ಲ ಅಂತ ಹೇಳ್ತೀರಿ, ಇನ್ನೊಂದ್ ಕಡೆಗೆ ಅದೃಶ್ಯ ಆಗ್ತೀರಿ. ಅರ್ಥ ಏನಿದ್ರದು? ವಿದೇಶ ಪ್ರವಾಸ ಪೂರ್ವ ನಿಯೋಜಿತವಲ್ವೇ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಬಹಳಷ್ಟು ಜನ ಕೇಳ್ತಾರದು ಇದೆ. ನೀವು ಈ ಪೆನ್ ಡ್ರೈವ್ ಸ್ಫೋಟ ಆಗೋ ತನಕ ಕೂಡ ನೀವು ಏನು ಮಾತಾಡ್ಲಿಲ್ಲ, ಅಥವಾ ಸ್ಫೋಟ ಆಗಿ ಸ್ವಲ್ಪ ದಿನಗಳ ತನಕ ಕೂಡ ಸುಮ್ಮನಿದ್ರಿ, ಆಮೇಲೆ ನೀವು ಇದಕ್ಕಿದ್ದಂತೆ ಎಸ್ಕೇಪ್ ಆಗ್ತೀರಿ, ಅಪ್ಸ್ಕೊಂಡ್ ಆಗ್ತೀರಿ. ಏನ್ ಅರ್ಥ ಇದು? ಇಷ್ಟ ದಿನ ಮೌನ ವಹಿಸಿದ್ ಯಾಕೆ? ಮೌನ ವ್ರತ ಮಾಡ್ತಾ ಇದ್ದ ಯಾಕೆ? ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ, ಯಾರಾದ್ರೂ ಗುರುತರ ಆರೋಪಗಳನ್ನು ಮಾಡ್ತಾ ಇದ್ರೆ ಸಿಡಿದೇಳೋದನ್ನ ನಾವು ನೋಡಿದೀವಿ. ತಪ್ಪಿಸ್ಕೊಂಡು ಓಡ್ತಾರೆ ಅಂದ್ರೆ ದಾಲ್ ಮೇ ಕುಚ್ ಕಾಲ ಹೇ ಅಂತ ಅನ್ಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಪ್ರಜ್ವಲ್ ಬಗ್ಗೆ ಅಂದ್ರೆ ಪೆನ್ ಡ್ರೈವ್ ಬಗ್ಗೆ ಪ್ರಜ್ವಲ್ ಮೌನ ವಹಿಸಿದ್ ಯಾಕೆ? ಇಷ್ಟಿನ ಸೈಲೆನ್ಸ್ ಅನ್ನ ಯಾಕೆ ಮೇಂಟೈನ್ ಮಾಡಿದ್ರಿ? ಅದು ಇಂಥ ಪ್ರಕರಣ, ಇಡೀ ಕುಟುಂಬವನ್ನ ಯಾತನೆಗೆ ತಳ್ಳಿದ ಪ್ರಕರಣದಲ್ಲಿ ಇಷ್ಟಿನ ಬೇಕಾಯ್ತಾ ಮೌನ ಮುರಿಯೋಕೆ? ತಪ್ಪು ಮಾಡಿಲ್ಲ ಅಂದಾದ್ರೆ ಸ್ವದೇಶಕ್ಕೆ ಬರ್ಬೋದಾಗಿತ್ತಲ್ವ? ಎಷ್ಟು ಆಪ್ಷನ್ಸ್ ಇತ್ತು. ಫಸ್ಟ್ ಆಫ್ ಆಲ್ ಕ್ಲೀನ್ ಚಿಟ್ ಇಂಥ ಪ್ರಕರಣದಲ್ಲಿ ತೆಗೆದುಕೊಳ್ಳದೆ ಹೋಗಿದ್ದೇ ರಾಂಗು. ಆಮೇಲೆ ಅಷ್ಟು ಸಲ SIT ಅಧಿಕಾರಿಗಳು ಕರೆದಾಗ ಬರ್ಬೋದಾಗಿತ್ತಲ್ವಾ? ಶುಭ ಮುಹೂರ್ತ ಶುಭ ಗಳಿಗೆಗೆ ವೇಟ್ ಮಾಡ್ತಾ ಇದ್ರಾ? ಪ್ರಜ್ವಲ್ಗೆ ಬಂಧನದ ಭೀತಿ ಮಾತ್ರ ಆಯ್ತಾ, ಅಥವಾ ಯಾರ್ದಾದ್ರೂ ಇಶಾರೆಯಂತೆ ನಡ್ಕೊಳ್ತಾ ಇದ್ರಾ? ಏಕಾಏಕಿ ಲೇಟ್ ರಿಯಲೈಸೇಷನ್ ಆಯ್ತಾ? ಸಂತ್ರಸ್ತೆಯರ ಬಗ್ಗೆ ಪ್ರಜ್ವಲ್ ಯಾಕೆ ಹೇಳಿಕೆಯನ್ನು ಕೊಟ್ಟಿಲ್ಲ? ಕ್ಷಮೆ ಕೇಳಿದ್ರು ಅವರು, ಬಟ್ ಕ್ಷಮೆ ಏನಕ್ಕೆ ಅಂತ ಹೇಳಲಿಲ್ಲ. ಕ್ಷಮೆಯನ್ನ ನಾನು ಕುಟುಂಬದವರು ಕೇಳ್ತೀನಿ, ನನ್ನ ಕಾರ್ಯಕರ್ತರು ಕೇಳ್ತೀನಿ ಅಂತ ಹೇಳಿದ್ರು. ಬಟ್ ವೈ? ಸಂತ್ರಸ್ತೆಯರ ಬಗ್ಗೆ ಏನು? ಪ್ರೈಮಾ ಫೇಸಿಯಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಅನೇಕ ಅನುಮಾನ ಇದೆ, ಅದ್ರ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ? ಷಡ್ಯಂತ್ರ ಅಂತ ಮಾತ್ರ ತಾವು ಅಮಾಯಕತೆಯ ಮುಖವಾಡವನ್ನು ಯಾಕೆ ಇಟ್ಕೊಂಡಿದ್ದೀರಾ? ಇದು ಜನರ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಾಗೇಶ್. ಈಗ ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರೆ, ಕಾನೂನನ್ನ ನಾನು ನಿಜಕ್ಕೂ ಪಾಲನೆ ಮಾಡ್ತೀನಿ ಅಂದಿದ್ರೆ ಡೇ 1 ಇದನ್ನೆಲ್ಲ ಹೇಳಿದ್ರೆ ನಂಬೋದಾಗಿತ್ತು. ಆದ್ರೆ 1 ತಿಂಗಳ ಟೈಮ್ ತಗೊಂಡು ಜಗ್ಗಾಡಿ ಈಗ ನಾನು ಅಮಾಯಕತೆಯ ಮುಖವಾಡವನ್ನ ಧರಿಸ್ತೀನಿ, ನೀವು ನಂಬೇಕು ಅಂತ ಹೇಳಿದ್ರೆ ಜನ ನಂಬೋ ಸ್ಥಿತಿಯಲ್ಲಿ ಇದ್ದಾರಾ ಅನ್ನೋದು ಮೊದಲ ಪ್ರಶ್ನೆ. ಮತ್ತು ಕಾನೂನನ್ನ ಪಾಲಿಸುವ ವ್ಯಕ್ತಿ ನಾನು ಅಂತ ಈಗ ಪಾಸ್ಚರ್ ಕೊಡೋದಕ್ಕಿಂತ ಅದನ್ನ ಕೃತಿಯಲ್ಲಿ ತೋರಿಸಬಹುದಾಗಿತ್ತು. ಆಗ ಅವ್ರಿಗೂ ಕೂಡ ಅಲ್ಪ ಸ್ವಲ್ಪ ಮರ್ಯಾದೆ ಆದ್ರೂ ಉಳ್ಕೊಳ್ತಾ ಇತ್ತು ಅಂತ. ಖಂಡಿತವಾಗ್ಲೂ ಮಮತಾ, ಪ್ರಜ್ವಲ್ ರೇವಣ್ಣ ಅವರು ಈ ಪ್ರಕರಣ ಆದಮೇಲೆ ಅವ್ರು ಹೇಳಿರುವಂಥ ವಿಡಿಯೋನ ಗಮನಿಸಿದಂಥ ಸಂದರ್ಭದಲ್ಲಿ ನಾನು ಫಾರಿನ್ಗೆ ಹೋಗಲಿಕ್ಕೆ ಪೂರ್ವ ನಿಯೋಜಿತವಾಗಿ ಪ್ಲಾನ್ ಮಾಡ್ಕೊಂಡಿದ್ದೆ ಅನ್ನುವಂಥ ಒಂದು ಮಾತನ್ನು ಹೇಳಿರುವಂಥದ್ದಾದರೆ, ಪೂರ್ವ ನಿಯೋಜಿತ ಪ್ಲಾನ್ ಮಾಡ್ಕೊಂಡಿದ್ದೇ ಆದಲ್ಲಿ ಈ ಒಂದು ಘಟನೆ ಬೆಳಕಿಗೆ ಬಂದಂಥ ನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಯಾಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೊಟ್ಟಂಥ ಕ್ಲಾರಿಟಿನ ಕೊಡುವಂಥ ಕೆಲಸಕ್ಕೆ ಮುಂದಾಗಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಜನರು ಮಾಡ್ತಿರುವಂಥದ್ದು ಬಹಳ ಪ್ರಮುಖವಾಗಿ. ಅದಲ್ಲದೆ ಹೋದರೆ ಈಗ ಕಾನೂನಿನ ಬಗ್ಗೆ ಮಾತಾಡ್ತಿರುವಂತ ಪ್ರಜ್ವಲ್ ರೇವಣ್ಣ ಈಗಾಗಲೇ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ಬಳಿಕ SIT ಅಲ್ಲಿ ಅವರ ಮೇಲೆ ಅತ್ಯಾಚಾರ ಪ್ರಕರಣ ಬೆಳಕಿಗೆ ಬಂದ ನಂತರ ಕೂಡ ಈಗಾಗಲೇ ಅವರಿಗೆ ಅರೆಸ್ಟ್ ವಾರೆಂಟ್, ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟರು ಕೂಡ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. 1 ತಿಂಗಳ ಬಳಿಕ ಈಗ ಮಾತನಾಡಿ ಕ್ಷಮೆಯನ್ನು ಕೋರಿರುವಂಥದ್ದು ಯಾರಿಗೆ ಅನ್ನೋದು ಕೂಡ ಬಹಳ ಪ್ರಶ್ನೆ ಆಗಿರುವಂಥದ್ದು. ಅವರ ಮನೆಯವರಿಗೆ ಮತ್ತು ಕಾರ್ಯಕರ್ತರಿಗೆ ಬಿಟ್ಟರೆ ಆ ಸಂತ್ರಸ್ತೆಯರಿಗೆ ಯಾವುದೇ ರೀತಿಯ ಕ್ಷಮೆ ಕೋರುವ ಗೋಜಿಗೂ ಕೂಡ ಪ್ರಜ್ವಲ್ ರೇವಣ್ಣ ಹೋಗದೇ ಇರುವುದು ಕೂಡ ಸಾಕಷ್ಟು ಪ್ರಶ್ನೆಗೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಈಗ ಕಾನೂನಿನ ಬಗ್ಗೆ, ಕಾನೂನು ಪಾಲನೆ ಮಾಡಿದ ಬಗ್ಗೆ ಮಾತಾಡ್ತಿರುವಂಥ ಪ್ರಜ್ವಲ್ ರೇವಣ್ಣ ಅವರು ಯಾಕೆ ಈ ಒಂದು ವಿಚಾರದಲ್ಲಿ ಬರೋಬ್ಬರಿ 1 ತಿಂಗಳ ಕಾಲ ಮೌನ ವಹಿಸಿ ನಂತರ ಈ ಒಂದು ಪ್ರಕರಣದಲ್ಲಿ ಪೂರ್ವ ನಿಯೋಜಿತ ಅನ್ನುವಂಥ ಮಾತನ್ನು ಆಡ್ತಿರುವಂಥದ್ದು, ಜೊತೆಗೆ ಇದೊಂದು ಷಡ್ಯಂತರ ನನ್ನ ವಿರುದ್ಧ ಮಾಡ್ತಾರೆ ಅನ್ನುವಂಥ ಮಾತನಾಡ್ತಾ ಇರುವಂಥದ್ದು ಜನರ ಹಲವು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಿರುವಂಥದ್ದು. ಮಮತಾ, ರೈಟ್. ಧನ್ಯವಾದ ನಾಗೇಶ್, ನಮ್ಮೆಲ್ಲ ಮಾಹಿತಿಗಾಗಿ.